ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಹೆರ್ಮೆಟಿಕ್ ಕಂಪ್ರೆಸರ್ನ ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್, ನಿರಂತರತೆ ಮತ್ತು ಅರ್ಥಿಂಗ್ ಅನ್ನು ಪರೀಕ್ಷಿಸಬೇಕೆಂದು ತಿಳಿದುಕೊಳ್ಳುತ್ತೇವೆ. ಉದ್ದೇಶಗಳು: ಈ ಅಭ್ಯಾಸದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕ್ಲಾಂಪ್ ಮೀಟರ್ ಬಳಸಿ ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಮತ್ತು ನಿರಂತರತೆಯನ್ನು ಪರೀಕ್ಷಿಸಲು, ಟೆಸ್ಟ್ ಲ್ಯಾಂಪ್ ಬಳಸಿ ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್ ಮತ್ತು ಕಂಟಿನ್ಯೂಟಿ ಪರೀಕ್ಷಿಸಲು, ಕ್ಲಾಂಪ್ ಮೀಟರ್ ಬಳಸಿ ಸರಿಯಾದ ಅರ್ಥಿಂಗ್ ಸಂಪರ್ಕವನ್ನು ಪರೀಕ್ಷಿಸಲು, ಕ್ಲಾಂಪ್ ಮೀಟರ್ ಬಳಸಿ ಸರ್ಕ್ಯೂಟ್ ಅನ್ನು ಪರೀಕ್ಷಿಸಲು. ಈಗ ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನೋಡೋಣ. ಕ್ಲಾಂಪ್ ಮೀಟರ್, ಇನ್ಸುಲೇಟರ್ ಪ್ಲೈಯರ್, ಲೈನ್ ಟೆಸ್ಟರ್, 200 ವಾಟ್ಸ್ ಟೆಸ್ಟ್ ಲ್ಯಾಂಪ್, ಹೆರ್ಮೆಟಿಕ್ ಕಂಪ್ರೆಸರ್, ಸೋಪ್ ಮತ್ತು ಬ್ರಷ್, ಸ್ವಚ್ಛ ಬಟ್ಟೆ, ಟೆಸ್ಟ್ ಬೋರ್ಡ್. ಈಗ ಹೆರ್ಮೆಟಿಕ್ ಸಂಕೋಚಕದ ಟೆಸ್ಟ್, ಓಪನ್, ಶಾರ್ಟ್, ಕಂಟಿನ್ಯೂಟಿ ಮತ್ತು ಅರ್ಥಿಂಗ್ ಪ್ರಕ್ರಿಯೆಗಳನ್ನು ನೋಡೋಣ. ಪರಿಶೀಲಿಸುವುದು: ಸಂಕೋಚಕದ ಸಂಪರ್ಕ ಪೆಟ್ಟಿಗೆಯಲ್ಲಿರುವ ಕವರ್ ಅನ್ನು ತೆಗೆದುಹಾಕಿ. ಸಂಪರ್ಕ ಬಿಂದುಗಳಿಂದ ತಂತಿಗಳನ್ನು ತೆಗೆಯಿರಿ. ನಿಮ್ಮ ಕ್ಲಾಂಪ್ ಮೀಟರ್ ಅನ್ನು ಹಿಡಿದುಕೊಳ್ಳಿ ಮತ್ತು ನಾಬ್ ಅನ್ನು ಪ್ರತಿರೋಧ ಸೆಟ್ಟಿಂಗ್ಗೆ ತಿರುಗಿಸಿ. ಕ್ಲಾಂಪ್ ಮೀಟರ್ನ ಒಂದು ತುದಿಯನ್ನು ಸಿ ಬಿಂದು ಸ್ಪರ್ಶಿಸಲು ಮತ್ತು ಇನ್ನೊಂದು ತುದಿ ಆರ್ ಬಿಂದುವನ್ನು ಸ್ಪರ್ಶಿಸಲು ಬಳಸಿ. ಈಗ ಮೀಟರ್ನ ತುದಿಯನ್ನು ಆರ್ ನಿಂದ ಸೇರಿಸಿ ಮತ್ತು ಅದನ್ನು ಎಸ್ ಗೆ ಸ್ಪರ್ಶಿಸಿ. ಕ್ಲಾಂಪ್ ಮೀಟರ್ನ ತುದಿಯನ್ನು ಸಿ ಇಂದ ಆರ್ ಗೆ ಬದಲಾಯಿಸಿ ಮತ್ತು ಪರದೆಯ ಮೇಲಿನ ಓದುವಿಕೆಯನ್ನು ನೋಡಿ. ಇದನ್ನು ಮಾಡುವ ಮೂಲಕ ಭಾಗಗಳ ಮೂಲಕ ವಿದ್ಯುತ್ ಹೇಗೆ ಹರಿಯುತ್ತದೆ ಎಂಬುದನ್ನು ನೀವು ಪರಿಶೀಲಿಸುತ್ತಿದ್ದೀರಿ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ, ಅಂದರೆ ನೀವು ಸ್ವಲ್ಪ ಪ್ರತಿರೋಧ ಅಥವಾ ನಿರಂತರತೆಯನ್ನು ನೋಡಿದರೆ, ಸಂಕೋಚಕವು ಹೋಗುವುದು ಒಳ್ಳೆಯದು. ಕಾರ್ಯ 2: ಘಟಕದ ಮುಖ್ಯ ಹೊದಿಕೆಯನ್ನು ತೆಗೆದುಹಾಕಿ. ಸಂಕೋಚಕದ ಸಂಪರ್ಕ ಪೆಟ್ಟಿಗೆಯಲ್ಲಿರುವ ಕವರ್ ಅನ್ನು ತೆರೆಯಿರಿ. ಸಂಕೋಚಕದಿಂದ ತಂತಿಗಳನ್ನು ಅನ್ಕ್ಲಿಪ್ ಮಾಡಿ ಮತ್ತು ಅವುಗಳನ್ನು ಗುರುತಿಸಿ. ಇದರಿಂದ ಪ್ರತಿಯೊಂದೂ ಎಲ್ಲಿಗೆ ಹೋಗುತ್ತಿದೆ ಎಂದು ನಿಮಗೆ ತಿಳಿಯುತ್ತದೆ. 200 ವ್ಯಾಟ್ ಬಲ್ಬ್ ಸಿದ್ಧವಾಗಿರುವ ಟೆಸ್ಟ್ ಲ್ಯಾಂಪ್ ಪಡೆಯಿರಿ. ಈ ಟೆಸ್ಟ್ ಲ್ಯಾಂಪ್ ಪರೀಕ್ಷಾ ಫಲಕಕ್ಕೆ ಪ್ಲಗ್ ಮಾಡಿ. ಟೆಸ್ಟ್ ಲ್ಯಾಂಪ್ ಆನ್ ಮಾಡಿ. ಒಂದು ತಂತಿಯನ್ನು ಸಿ ಗೆ ಮತ್ತು ಇನ್ನೊಂದು ತಂತಿಯನ್ನು ಆರ್ ಗೆ ಸ್ಪರ್ಶಿಸಿ. ಅದು ಮಧ್ಯ ಮತ್ತು ಬಲ ಪಿನ್ ಆಗಿದೆ. ಬಲ್ಬ್ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದರೆ, ಚಲಿಸುವ ವೈಂಡಿಂಗ್ ನಿರಂತರತೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರ್ಥ. ಮುಂದೆ ತಂತಿಯನ್ನು ಆರ್ ನಿಂದ ಸರಿಸಿ ಮತ್ತು ಅದನ್ನು ಬಲಭಾಗದ ಪಿನ್ ನಿಂದ ಎಡಭಾಗದ ಪಿನ್ಗೆ ಎಸ್ ಗೆ ಸ್ಪರ್ಶಿಸಿ. ಬಲ್ಬ್ ಹೊಳೆಯುತ್ತದೆಯಾದರೂ ತುಂಬಾ ಪ್ರಕಾಶಮಾನವಾಗಿಲ್ಲದಿದ್ದರೆ, ಆರಂಭಿಕ ವೈಂಡಿಂಗ್ ನಿರಂತರತೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರ್ಥ. ಅಂತಿಮವಾಗಿ ತಂತಿಯನ್ನು ಸಿ ಇಂದ ಆರ್ ಗೆ, ಅಂದರೆ ಮಧ್ಯದಿಂದ ಬಲಕ್ಕೆ ಬದಲಾಯಿಸಿ. ಬಲ್ಬ್ ಕೇವಲ ಹೊಳೆಯುತ್ತಿದ್ದರೆ, ಚಾಲನೆಯಲ್ಲಿರುವ ಮತ್ತು ಪ್ರಾರಂಭದ ಅಂಕುಡೊಂಕಾದ ಎರಡೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಅದು ನಮಗೆ ಹೇಳುತ್ತದೆ. ಈಗ ನಾವು ಕ್ಲಾಂಪ್ ಮೀಟರ್ ಬಳಸಿ ಅರ್ತ್ ಸರ್ಕ್ಯೂಟ್ ಅನ್ನು ಪರೀಕ್ಷಿಸುವ ಪ್ರಕ್ರಿಯೆಯನ್ನು ನೋಡೋಣ. ಕ್ಲಾಂಪ್ ಮೀಟರ್ ಡಯಲ್ ಅನ್ನು ಓಮ್ ಮೀಟರ್ ಸೆಟ್ಟಿಂಗ್ ಗೆ ತಿರುಗಿಸಿ ಮತ್ತು RX 10000 ಆಯ್ಕೆ ಮಾಡಿ. ಕಂಪ್ರೆಸರ್ನ ಟರ್ಮಿನಲ್ ಮೇಲೆ ಎ ಪ್ರೋಬ್ ಅನ್ನು ದೃಢವಾಗಿ ಇರಿಸಿ. ಕಂಪ್ರೆಸರ್ನ ಲೋಹದ ಕವಚದ ಸ್ವಚ್ಛ ಭಾಗಕ್ಕೆ ಬಿ ಪ್ರೋಬ್ ಅನ್ನು ಇರಿಸಿ. ಕ್ಲಾಂಪ್ ಮೀಟರ್ನ ಸ್ಕ್ರೀನ್ ನೋಡಿ. ಇದು 0 ಅಥವಾ ಅತ್ಯಂತ ಕಡಿಮೆ ಪ್ರತಿರೋಧದ ರೀಡಿಂಗ್ ಅನ್ನು ತೋರಿಸಿದರೆ, ಕಂಪ್ರೆಸರ್ ಅನ್ನು ಸರಿಯಾಗಿ ಗ್ರೌಂಡಿಂಗ್ ಮಾಡಲಾಗಿದೆ. ನೀವು ಬೇರೆ ಯಾವುದೇ ಓದುವಿಕೆಯನ್ನು ಪಡೆದರೆ ಅಥವಾ ಯಾವುದೇ ಓದುವಿಕೆಯನ್ನು ಪಡೆಯದಿದ್ದರೆ, ಕಂಪ್ರೆಸರ್ನ ಗ್ರೌಂಡಿಂಗ್ ನಲ್ಲಿ ಸಮಸ್ಯೆ ಇದೆ ಎಂದು ಅರ್ಥ. ರೀಕ್ಯಾಪ್: ಈ ವಿಷಯದಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಕ್ಲಾಂಪ್ ಮೀಟರ್ ಬಳಸಿ ತೆರೆದ ಸರ್ಕ್ಯೂಟ್ಗಳು, ಶಾರ್ಟ್ ಸರ್ಕ್ಯೂಟ್ಗಳು ಮತ್ತು ನಿರಂತರತೆಯನ್ನು ಹೇಗೆ ಪರಿಶೀಲಿಸುವುದು. ಪರೀಕ್ಷಾ ದೀಪವನ್ನು ಬಳಸಿಕೊಂಡು ನಾವು ಅದೇ ಪರೀಕ್ಷೆಗಳನ್ನು ಅನ್ವೇಷಿಸುವುದು. ಕ್ಲಾಂಪ್ ಮೀಟರ್ ಬಳಸಿ ಸರಿಯಾದ ಅರ್ಥ ಸಂಪರ್ಕವನ್ನು ಹೇಗೆ ಖಚಿತಪಡಿಸಿಕೊಳ್ಳುವುದು.
ಕೊನೆಯದಾಗಿ ನಾವು ಕ್ಲ್ಯಾಂಪ್ ಮೀಟರ್ನೊಂದಿಗೆ ಪರೀಕ್ಷಾ ಸರ್ಕ್ಯೂಟ್ಗಳನ್ನು ಅಭ್ಯಾಸ ಮಾಡಿದ್ದೇವೆ. ತೆರೆದ ಸರ್ಕ್ಯೂಟ್ಗಳು, ಶಾರ್ಟ್ ಸರ್ಕ್ಯೂಟ್ಗಳು, ನಿರಂತರತೆ ಮತ್ತು ಹೆರ್ಮೆಟಿಕ್ ಕಂಪ್ರೆಸರ್ನ ಭೂಮಿಯ ಸಂಪರ್ಕವನ್ನು ಹೇಗೆ ಪರೀಕ್ಷಿಸುವುದು ಎಂಬುದನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಅಧಿವೇಶನದಲ್ಲಿ ಭೇಟಿಯಾಗೋಣ. ಬಾಯ್.